ಇಂದು ಅರಮನೆ ನಗರಿ ಮೈಸೂರು ಸಿಎಂ ಸಿದ್ದರಾಮಯ್ಯ ಮಯವಾಗಿತ್ತು. ಟಗರು ಶಕ್ತಿ ಪ್ರದರ್ಶನಕ್ಕೆ ಸರ್ಕಾರದ ಸಾಧನಾ ಸಮಾವೇಶವೇ ಸಾಕ್ಷಿಯಾಗಿತ್ತು. ರ್ಯಾಂಪ್ನಲ್ಲಿ ಹುಲಿಯ ಗಾಂಭೀರ್ಯವಾಗಿ ನಡಿಗೆ ಹಾಕಿದ್ರು. ಭಾಷಣಕ್ಕೆ ನಿಂತ ಸಿದ್ದರಾಮಯ್ಯ ಮೈತ್ರಿಪಡೆಯ ನಾಯಕರಿಗೆ ಓಪನ್ ಚಾಲೆಂಜ್ ಹಾಕಿದ್ರು. ಅರಮನೆ ನಗರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹವಾ. ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಾಧನಾ ಸಮಾವೇಶ ಸಾಕ್ಷಿ. ಸಮಾವೇಶದಲ್ಲಿ ಅಬ್ಬರಿಸಿದ ಸಿದ್ದು, ಬಿಜೆಪಿಗೆ ಓಪನ್ ಚಾಲೆಂಜ್. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಸಾಧನಾ ಸಮಾವೇಶಕ್ಕೆ ಹರಿದು ಬಂದ ಜನಸಾಗರ. 2600 ಕೋಟಿಗಳ ಅನುದಾನ ನೀಡುತ್ತಾ ವಿಪಕ್ಷಗಳಿಗೆ ಸಿಎಂ ಸಿದ್ದು ಗುದ್ದು. ಭಾಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಸ್ವಪಕ್ಷೀಯರ ವಿರುದ್ಧ ಗರಂ ಆದ ಸಿಎಂ ಸಿದ್ದರಾಮಯ್ಯ. ಮಲ್ಲಿಕಾರ್ಜುನ್ ಖರ್ಗೆ ಡಿಸಿಎಂ ಡಿಕೆಶಿ ಎದುರೇ ಸಿದ್ದುಗೆ ಜನಗಳ ಜೈಕಾರ. ಮೋದಿ ಟೀಕಿಸುತ್ತಾ ಎಲ್ಲರ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಎಂದ ಖರ್ಗೆ. ಮೈಸೂರು ಸಮಾವೇಶದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸದಾ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯ ಕೊಡುಗೆ ಏನು? ಸ್ವಂತ ಜಿಲ್ಲೆಗೆ ಏನು ಮಾಡಿಲ್ಲ ಎಂದು ಟೀಕಿಸುತ್ತಿದ್ದ ವಿಪಕ್ಷಿಗಳಿಗೆ ಇಂದು ಸಿಎಂ ಸಿದ್ದರಾಮಯ್ಯ 2600 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಮಾಡುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಸಿಎಂ ಬದಲಾವಣೆ ಅನ್ನುತ್ತಿದ್ದ ಸ್ವಪಕ್ಷದ ನಾಯಕರಿಗೆ, ವಿಪಕ್ಷದ ನಾಯಕರಿಗೂ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಮೂಲಕ ನನ್ನನ್ನು ಬದಲಾವಣೆ ಮಾಡೋದು ಅಷ್ಟು ಸುಲಭವಲ್ಲ ಎಂದು ಸಂದೇಶವನ್ನು ರವಾನಿಸಿದ್ದಾರೆ. ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನೆ ಹಾಗೂ ಮೈಸೂರಿಗೆ ಸಾವಿರಾರು ರೂಪಾಯಿಗಳ ಅನುದಾನದ ಅಭಿವೃದ್ಧಿಗೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ವೇದಿಕೆಯ ಮಧ್ಯಭಾಗದಿಂದ ಜನರತ್ತ ಕೈ ಬೀಸುತ್ತಾ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆಗೆದುಕೊಂಡರು. ಈ ವೇಳೆ ನೆರೆದಿದ್ದ ಜನರು ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ಜೈಕಾರ ಹಾಕುತ್ತಾ ಹೂ ಮಳೆಯನ್ನ ಸುರಿಸಿದ್ರು. ಸ್ವಾಗತ ಭಾಷಣ ಮಾಡುತ್ತಿದ್ದ ಸಚಿವ ಮಹದೇವಪ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರನ್ನು ಮರೆತರು. ಈ ವೇಳೆ ಡಿಕೆ ಗರಂ ಆಗಿದ್ದು ಕೂಡ ಕಂಡುಬಂತು. ತಕ್ಷಣ ಮಹದೇವಪ್ಪ ಪಿಎ ನೆನಪಿಸಿದ ಬಳಿಕ ಕೊನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಹೇಳಿದ ಪ್ರಸಂಗ ನಡೆಯಿತು. ಇನ್ನು ಅಬ್ಬರದ ಭಾಷಣ ಮಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಮೋದಿನ ಅಹಂಕಾರಿ ಎಂದು ಟೀಕಿಸುತ್ತಾ ಗ್ಯಾರಂಟಿ ಯೋಜನೆಗಳಿಗೆ ಬಹುಪರಾಕ್ ಎಂದರು. ಮಾತಾಡೋ ಜನ ಇದ್ದಾರೆ, ಬಯ್ಯ ಜನ ಇದ್ದಾರೆ, ಅಲ್ಲೆಲ್ಲ ಟೀಕಾಚಾರಿಗಳು ಭರ್ತಿಯಾಗಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡಿ ತೋರಿಸೋರು, ನಿಮ್ಮನ್ನ ಉಪಯೋಗ ಆಗ್ತಕ್ಕಂಥ ಎಲ್ಲ ಕೆಲಸ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗಿದೆ. ಅವ್ರಿಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಒಂದೊಂದು ಸಾರಿ ಪತ್ರಿಕೆಯಲ್ಲಿ ದಿನ ನೋಡ್ತೀನಿ ನಾನು, ಅದು ಯಾಕೆ ಬರ್ತದೋ ಏನೋ ನನಗೆ ಗೊತ್ತಿಲ್ಲ. ಮತ್ತು ಗ್ಯಾರಂಟಿ ಮುಟ್ಟಿದ ಮೇಲೆ ನೀವು ನಮ್ಮನ್ನು ಹೊಗಳಬೇಕೋ ತೆಗಳಬೇಕೋ ನೀವೇ ಹೇಳಿ. 2028ಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ತಾವು ಆಶೀರ್ವಾದನ ಮಾಡಬೇಕು, ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕು. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ನಾನು ಕೂಡ ಬದ್ಧನಾಗಿ ಇಡೀಲಿರುವಂತ ಎಲ್ಲ ಮಂತ್ರಿಗಳು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಭಾಷಣಕ್ಕೆ ನಿಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಮಾತಿನಲ್ಲಿ ಚಾಟಿಯನ್ನ ಬೀಸಿದ್ರು. ನಾನು ಏನೆಲ್ಲ ಅಭಿವೃದ್ಧಿ ಮಾಡ್ತಿದ್ದೀನಿ, ನೀವು ಏನು ಮಾಡಿದ್ದೀರಿ, ಬನ್ನಿ ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿದ್ರು. ಅಲ್ಲದೆ ಇದು ನನ್ನ ಶಕ್ತಿ ಪ್ರದರ್ಶನ ಅಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳ ಶಕ್ತಿ ಪ್ರದರ್ಶನ. ಮತ್ಸರ ಇರಬೇಕು, ಆದ್ರೆ ಇಷ್ಟರ ಮಟ್ಟಿಗೆ ಇರಬಾರ್ದು ಅಂತ ಕಿಡಿಕಾರಿದ್ರು. ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರ್ಲಿಕ್ಕೆ ತಯಾರಾಗಿದ್ದೀನಿ. ಚರ್ಚೆ ಮಾಡೋಣ. ನೀವೇನು ಮಾಡಿದ್ರಿ, ನಾವೇನು ಮಾಡೋದು, ನೀವೇನು ಮಾಡಿದ್ರಿ, ನಾವೇನು ಮಾಡೋದು ಅಂತಕ್ಕಂಥದ್ದನ್ನ ಚರ್ಚೆ ಮಾಡೋಣ. ಇವತ್ತು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಶಕ್ತಿ ಪ್ರದರ್ಶನವಲ್ಲ, ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಸಾಧನಾ ಸಮಾವೇಶದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆಯೇ ತವರಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಹೈಕಮಾಂಡ್ ಹಾಗೂ ಬದಲಾವಣೆ ಮಾತುಗಳನ್ನ ಆಡುತ್ತಿದ್ದವರಿಗೆ ನನ್ನ ಬದಲಾವಣೆ ಸುಲಭ ಅಲ್ಲ ಅಂತ ಮೆಸೇಜ್ ಪಾಸ್ ಮಾಡಿದ್ದು. ಕಾಂಗ್ರೆಸ್ನೊಳಗೆ ಸಮಾವೇಶ ಮುಂದೆ ಇನ್ನೆಲ್ಲ ಸಂಘರ್ಷ ಸೃಷ್ಟಿಸುತ್ತೆ, ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.